ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಮೇಡಮ್ ತಮ್ಮ ಹೆಸರು? ಶ್ರೀಮತಿ ಕವಿತಾ ಬಸವರಾಜ್. ಕವಿತಾ ಬಸವರಾಜು. ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ? ನಾವು ಕೆ ಸಾರುಂಡಿ ಹಾಗೂ ನಂಜರಾಜಂಡಿ ಗ್ರಾಮದಿಂದ ಅವಿರೋಧ ಆಯ್ಕೆಯಾಗಿದ್ದೀವಿ. ಹಾಗೂ ಬಿರುಂಡಿ ಗ್ರಾಮ ಪಂಚಾಯತಿಯಿಂದ ಇದೇ ಮೊದಲ ಬಾರಿನಾ? ಇದೇ ಮೊದಲನೇ ಬಾರಿ. ಮೊದಲ ಬಾರಿನೇ ನಿತ್ಯ ಗೆದ್ದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಯ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಬಸವರಾಜ್. ಸರ್ ತಾವು ಮೇಡಮ್ ಅವ್ರಿಗೆ ಏನಾಗಬೇಕು ಸರ್? ಹಸ್ಬೆಂಡ್ ಆಗಬೇಕು. ತಮ್ಮ ವೈಫ್ ಅವರು ಇದೆ ಫಸ್ಟ್ ಟೈಮ್ ನಿತ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಹಾಂ ಸರ್. ನಾವು ಒಂದ್ಸರಿ ಕಾಂಪಿಟ್ ಮಾಡಿದ್ವಿ. ಅದರಿಂದ ಅವ್ರಿಗೆ ನೆಕ್ಸ್ಟ್ ಎರಡನೇ ಬಾರಿ ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ. ಅವಿರೋಧವಾಗಿ ಖುಷಿ ಆಗ್ತಾ ಇದೆ. ಅರೆ ತಾವು ಕಾಂಪೀಟ್ ಮಾಡಿ ಗೆದ್ದಿದ್ರ ಸರ್? ಇಲ್ಲ, ಒಂದ್ಸರಿ ಕಾಂಪಿಟ್ ಮಾಡಿದ್ದೆ, ಆಗಿಲ್ಲ. ಅದರಿಂದ ಈಗ ಈ ಟೈಮ್ ಅವ್ರು ಆಗಿದ್ದಾರೆ. ಈ ಟೈಮ್ ಅವ್ರು ಆಗಿದ್ದಾರೆ. ಮೇಡಮ್ ತಾವು ಈಗ ರಾಜಕೀಯಕ್ಕೆ ಬರೋದಕ್ಕೆ ಒಂದು ಮೂಲ ಉದ್ದೇಶ ಏನಿತ್ತು ಮೇಡಮ್? ಉದ್ದೇಶ ಅಂದ್ರೆ ಊರಿಗೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋಣ ಅಂತ. ಬೀದಿ ದೀಪಗಳು, ಚರಂಡಿ ವ್ಯವಸ್ಥೆ, ಮತ್ತೆ ಶೌಚಾಲಯ ವ್ಯವಸ್ಥೆ, ಮತ್ತೆ ಅಂಗನವಾಡಿ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಇವೆಲ್ಲ ಒಂದು ಇಂಪ್ರೂವ್ಮೆಂಟ್ಸ್ಗೋಸ್ಕರ ಒಂದು ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದಿದ್ದೀರಾ ಸರ್. ಈಗ ತಮ್ಮ ಈಗ ತಾವು ಮೇಡಮ್ ಅವರು ಈಗ ಮೊದಲ ಬಾರಿನೇ ನಿತ್ಯ ಗೆದ್ದಿದ್ದಾರೆ. ಈಗ ನಿತ್ಯ ಗೆದ್ದೆ ಈಗ ಪ್ರೆಸೆಂಟ್ ತಮ್ಮ ಊರಲ್ಲಿ ಅತಿ ಹೆಚ್ಚು ಒಂದು ಕುಂದುಕೊರತೆಗಳೇನಿದೆ ಸರ್? ಈಗ ಕುಂದುಕೊರತೆ ಏನೇ ಇದ್ರೂ ನಾವು ಅದನ್ನ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಅಲ್ಲ, ಈಗ ಏನೇನು ಸಮಸ್ಯೆಗಳಿದೆ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ? ಪ್ರೆಸೆಂಟ್ ಏನಿಲ್ಲ, ಸ್ವಚ್ಛತೆ ಒಂದು ಸ್ವಲ್ಪ, ಅದಕ್ಕೆ ಕುಡಿಯೋ ನೀರು ವ್ಯವಸ್ಥೆ, ಚರಂಡಿಗಳು, ಅದು ತುಂಬ ಇದೆ ಸರ್. ಈಗ ತಮ್ಮ ಮನೆ ತಂದಿಂದ ತಾವೇ ಮೊದಲೇ ಅವರ ಒಂದು ಪೊಲಿಟಿಕ್ಸ್ಗೆ ಅಥವಾ ಹಿಂದಿನಿಂದ ಒಂದು ರಾಜಕೀಯದಲ್ಲಿ ಬಂದಿರೋದು? ಇಲ್ಲ, ನಮ್ಮ ಹಿಂದಿನಿಂದ ನಮ್ಮ ತಾಯಿ ಆಗಿದ್ರು, ಈಗ ನಮ್ಮ ಮಿಸಸ್ ಆಗಿದ್ದಾರೆ. ಅವ್ರೇನಾಗಿದ್ರು ಸರ್? ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು. ಗ್ರಾಮ ಪಂಚಾಯತಿ ಮೆಂಬರ್. ಅವ್ರ ಹೆಸರು ಸರ್? ಮರಮ್ಮ ಅಂತ. ಮರಮ್ಮ. ಈಗ ಸರ್ ಪ್ರೆಸೆಂಟ್ ಈಗ ಮೇಡಮ್ ಅವರಿಗೆ ರಾಜಕೀಯದಲ್ಲಿ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ? ಯಾರು ಇಲ್ಲ, ನಾವೇ ಗುರುಗಳು. ಹಾಂ ಸರ್. ತಮಗೆ ಸರ್ ಯಾರಾದರೂ ಬೆನ್ನೆಲುಬಾಗಿ ಅಥವಾ ಗುರುಗಳು? ಯಾರಿಲ್ಲ, ಯಾರು ಇಲ್ಲ. ನಾವೇನೆ. ತಾವು ಯಾವ ಒಂದು ಪಕ್ಷದ ಬೆಂಬಲಿತರಾಗಿ ನಿಂತಿದ್ದು ಸರ್? ಈಗ ಕಾಂಗ್ರೆಸ್ ಬೆಂಬಲಿತರಿಂದ ನಿಂತಿದ್ದು. ಕಾಂಗ್ರೆಸ್ನ ಒಂದು ಬೆಂಬಲಿತರಾಗಿ ನಿಂತಿರೋದು. ಹೌದು ಸರ್. ಈಗ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಜನರಿಗೆ ಯಾವ ರೀತಿಯಾದ ಒಂದು ಅರಿವು ಮೂಡಿಸ್ತಿದ್ದೀರಾ? ಈಗ ಇನ್ನ ಮೀಟಿಂಗ್ ಕರೆದಿಲ್ಲ. ಈಗ ಏನೇ ಕರೆದ್ರು ಈಗ ಸ್ವಚ್ಛತೆ, ಕುಡಿಯೋ ನೀರಾಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಶಾಲೆಯಲ್ಲಿ ಕಾರ್ಯಕ್ರಮಗಳಾಗಲಿ ಎಲ್ಲನೂ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಮೇಡಮ್, ಈಗ ತಮ್ಮ ಗ್ರಾಮದ ಜನತೆಗೆ ಸ್ವಚ್ಛತೆ ಬಗ್ಗೆ ತಾವು ಯಾವ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಕ್ಕಪಕ್ಕ ಚರಂಡಿಗಳೆಲ್ಲ ನೀಟಾಗಿ ಇಟ್ಕೋಬೇಕು. ಮನೆ ಮುಂದೆ ಎಲ್ಲ ಕಸ ಗಡ್ಡಿ ಇರಬಾರ್ದು. ಕುಡಿಯೋ ನೀರನ್ನೆಲ್ಲ ಇಟ್ಟು ನೀಟಾಗಿ ನೋಡ್ಕೋಬೇಕು. ಈ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ತಾವೊಬ್ಬರು ಯುವಕರು, ಈಗಿನ ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ತಾವು ಯಾವ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಯುವಕರು ಮುಂದೆ ಬಂದರೆ ಓಡಾಡಲಿಕ್ಕೆ ಭಾರಿ ಹೆಚ್ಚೆತ್ತು ಉತ್ಸಾಹ ಬರುತ್ತೆ ಯುವಕರಿಗೆ. ಅದಕ್ಕೆ ಮುಂದೆ ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಉತ್ಸಾಹ ಇರುತ್ತೆ. ಯಾವ ರೀತಿಯಾದಂಥ ಒಂದು ರಾಜಕಾರಣ ಮಾಡ್ಬೋದು ಸರ್ ಈಗಿನ ಯುವಕರು ಬಂದರೆ ರಾಜಕೀಯಕ್ಕೆ? ಈಗ ರಾಜಕೀಯ ಕರಪ್ಷನ್ ಇಲ್ಲಂತ ಮಾಡಿದ್ರೆ ಅವರಿಗೆ ಮುಂದೆ ಒಳ್ಳೊಳ್ಳೆ ಅವಕಾಶ ಸಿಗ್ಬೋದು ಅಂತ ಇವತ್ತು. ಸರ್ ಮೇಡಮ್, ಈಗ ತಾವು ಒಬ್ಬರು ಮಹಿಳೆಯರಾಗಿ ಇದ್ಕೊಂಡು ಉಳಿದಂಥ ಮಹಿಳೆಯರಿಗೆ ತಾವು ಯಾವ ರೀತಿಯಾದ ಒಂದು ರಾಜಕೀಯ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಥರನೇ ಅವರು ಇನ್ನು ಮುಂದಕ್ಕೆ, ಅವರು ಮುಂದಿನ ಇದರಲ್ಲಿ ಅವರು ನಿಂತ್ಕೋಬೇಕು, ಮುಂದೆ ಬರಬೇಕು, ಎಲ್ಲ ಇದನ್ನು ತಿಳ್ಕೋಬೇಕು ಹೆಣ್ಮಕ್ಳಿಗೆ. ಸರ್, ಇನ್ನು ಮುಂದಿನ ದಿವಸಗಳಲ್ಲಿ ತಾವು ರಾಜಕೀಯದಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ಏನಾದ್ರು ಹೋಗ್ಬೇಕು ಅಂತ ಹೇಳಿ ಆಸೆ ಇದೆ. ಯಾವ್ದು ಕಂಪ್ಲೀಟ್ ಮಾಡಬೇಕು ಅಂತ? ತಾಲೂಕ್ ಪಂಚಾಯತಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತಿದ್ದೀನಿ. ತಾಲೂಕ್ ಪಂಚಾಯತಿ ಕಂಪ್ಲೀಟ್ ಮಾಡಿ. ಮೇಡಮ್, ತಾವು ಈಗ ಹೊಸದಾಗಿ ಇದರಲ್ಲೇ ಇದನ್ನೇ ಮುಂದುವರಿತೀರಾ? ಸರಿ ಸರ್. ಈಗ ಮೇಡಮ್ ಅವರು ಒಂದು ರಾಜಕೀಯಕ್ಕೆ ಒಂದು ಪ್ರವೇಶ ಆಗಬೇಕು ಅಂದ್ರೆ ತಮ್ಮ ಬೆನ್ನಿಂದ ಸುಮಾರು ಜನ ಕಾರ್ಯಕರ್ತರಿರ್ತಾರೆ. ಅವರಿಗೆ ಮುಖ್ಯವಾಗಿರೋಂಥದ್ದು 4 ಮಂದಿ ಹೆಸರು ಸರ್. ಮೂರಲ್ಲಿ ಪಕ್ಕದವರಲ್ಲಿ ನಮ್ಮ ಸ್ನೇಹಿತರ ರಾಜು ಇದ್ರು. ಇಲ್ಲಿ ಎಲ್ಲ ಗ್ರಾಮದವರೇ ನನಗೆ ಇದು ಮಾಡಿರೋದು. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಒಂದು ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ತುಂಬ ಸಂತೋಷ ಆಯಿತು. ನನ್ನಿಂದ ಇಲ್ಲಿಂದ ಕರ್ಕೊಂಡೋಗಿ ಇಲ್ಲ ನಮ್ಮೂರಿಂದ ನನ್ನನ್ನು ಕರ್ಕೊಂಡೋಗಿ ಸಾಲುಂಡಿ ನಂಜರಾಜರಂಡಿ ಅವರು ಒಳ್ಳೆ ಕೆಲಸಗಾರ ಅಂದ್ಬಿಟ್ಟು ಕರ್ಕೊಂಡೋಗಿ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಊರಿನ ಜನತೆಗೆ ಸರ್. ಈಗ ಅವ್ರಿಗೋಸ್ಕರ ತುಂಬ ಕೆಲಸ ಮಾಡೋದಿದೆ.
ಕೆಲಸ ಮುಂದಿನ ದಿನಗಳಲ್ಲಿ ಏನೇ ಅನುದಾನ ಪಂಚಾಯತಿಯಿಂದ ಬಂದರೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಅಭಿವೃದ್ಧಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ತಾವೊಬ್ಬರೀಗ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಆಯ್ಕೆಯಾಗಿದ್ದೀರಿ. ಈಗ ತಮ್ಮ ಪ್ರಕಾರ ತಮ್ಮ ಗ್ರಾಮನ ಸರ್ಕಾರದಿಂದ ಅನುದಾನ ಅಂತ ಬರೋದ್ರಲ್ಲಿ ಯಾವ ರೀತಿಯಾಗಿ ಒಂದು ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಬದಲಾವಣೆ ಅಂತಂದರೆ ಬೀದಿ ಚರಂಡಿಗಳ ವ್ಯವಸ್ಥೆ, ಮತ್ತು ಲೈಟ್ ಕಂಬಗಳು, ಮತ್ತು ಶಾಲೆ ಶೌಚಾಲಯದ್ದು ಶಾಲೆ ವ್ಯವಸ್ಥೆ, ಅಂಗನವಾಡಿ ವ್ಯವಸ್ಥೆ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಸ್ವಚ್ಛತೆ ಗ್ರಾಮವನ್ನಾಗಿ ಅಭಿವೃದ್ಧಿಪಡಿಸಬೇಕೆಂದು ನಾನು ಈಗಿನ ಒಂದು ರಾಜಕೀಯಕ್ಕೆ ತಮ್ಮ ಪ್ರಕಾರ ಒಂದು ಎಜುಕೇಷನ್ ಬೇಕೋ ಬೇಡವಾ ಮೇಡಮ್? ಬೇಕು. ಏನಕ್ಕೋಸ್ಕರ ಬೇಕಾಗಬಹುದು? ಏನಕ್ಕೋಸ್ಕರ ಅಂತಂದರೆ ಮುಂದೆ ಮಕ್ಕಳು ಇನ್ನೂ ಎಲ್ಲ ಇದನ್ನು ತಿಳ್ಕೊಬೇಕು. ಇನ್ನು ಹಿಂದುಳಿದ ಇದಾಗಿ ಇರಬಾರ್ದು. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಅದು ಇದೆ ಇನ್ನೇನಿಲ್ಲ, ಮುಂದುವರೆದು ಎಲ್ಲ ಇದರಲ್ಲೂ ಮುಂದುವರಿಬೇಕು ಅಂತ ನಾನು ಇಷ್ಟ. ಸರ್, ಈಗ ತಮ್ಮ ಪ್ರಕಾರ ರಾಜಕೀಯಕ್ಕೆ ಎಜುಕೇಷನ್ ಬೇಕೋ ಬಿಡ್ವಾ ಸರ್? ಬೇಕು ಸರ್. ಏನಕ್ಕೋಸ್ಕರ ಬೇಕಾಗ್ಬೋದು ತಮ್ಮ ಪ್ರಕಾರ? ಪ್ರತಿಯೊಂದಕ್ಕೂ ಯಾವುದೇ ಒಂದು ಮೀಡಿಯಾದ ಮುಂದೆ ಮಾತಾಡೋದಕ್ಕಾಗಲಿ, ಒಂದು ಪೇಪರ್ ಓದೋದಕ್ಕಾಗಲಿ, ಯಾವುದೇ ಒಂದು ಇಲಾಖೆಯಿಂದ ಏನೇ ನಾವು ಕೆಲಸ ಮಾಡಬೇಕಾದ್ರೂ ಎಜುಕೇಷನ್ ಇಂಪಾರ್ಟೆಂಟ್. ಮೇಡಮ್, ಈಗ ಕಡೆಯದಾಗಿ ತಾವೊಂದು ಈ ಸ್ಥಾನ ಅಲಂಕರಿಸಬೇಕು ಅಂದರೆ ತಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕಂದರೆ ಅವರು ತಮಗೆ ಮತ ನೀಡಿದರೆ ಅವಿರೋಧವಾಗಿ ಅವರೇ ಕರ್ಕೊಬಂದು ಆಯ್ಕೆ ಮಾಡಿ ತಮಗೆ ಒಂದು ಸ್ಥಾನಮಾನ ಕೊಡಿಸಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ? KS ಹಾಲುಂಡಿ ಹಾಗೂ ನಂಜನಹಳ್ಳಿ ಗ್ರಾಮದಿಂದ ವಿರೋಧಿ ಆಯ್ಕೆ ಮಾಡಿರುವ ಜನರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಸರ್, ತಾವೊಂದು ಯಾವ ರೀತಿಯಾದ ತಾವೊಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಭಾಳ ಸಂತೋಷ ಆಗಿದೆ ಈ ಭಾಗದಲ್ಲಿ. ಅದರಿಂದ ನಾನು ಅವ್ರಿಗೂ 2 ಊರಿನ ಜನತೆಗೂ ನಾನು ತುಂಬ ಋಣಿಯಾಗಿರ್ತೀನಿ ಕೆಲಸ ಮಾಡೋದಕ್ಕೆ. ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಶುಭ ಆಗಲಿ ಅಂತ ಹೇಳಿ ಆಶಿಸ್ತಾ, ಸರ್ ತಾವು ಇನ್ನೂ ರಾಜಕೀಯ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಆಶಿಸ್ತಾ, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ಸ್. ನಮಸ್ಕಾರ.